ಇಲ್ಲೆಲ್ಲ ನೀವೆಲ್ಲ ಸ್ಟಾಕ್ ಮಾಡಿದಿರಲ್ಲ ಇದನ್ನೆಲ್ಲ ಇವಾಗ ಕ್ಲಾಸಿಫಿಕೇಶನ್ ಮಾಡ್ಬೇಕು. ಹೌದು, ಈಗ ಇದೆಲ್ಲ ವೈಟ್ ಚಿಪ್ಸ್ ಲಾಟ್ ಇಲ್ಲಿ ಇದೆಯಲ್ಲ, ವೈಟ್ ಚಿಪ್ಸ್ ಲಾಟ್ ಕ್ಲಾಸಿಫಿಕೇಶನ್ ಮಾಡ್ಬೇಕಾಗಿರೋದು ನೀವು ಆ ಗೋಡನ್ ಅಲ್ಲಿ ನೋಡಿದ್ರಲ್ಲ ಅದಷ್ಟೇ. ಅದಷ್ಟು ಕ್ಲಾಸಿಫಿಕೇಶನ್ ಮಾಡ್ಬೇಕಾಗಿರೋದು. ಓಕೆ, ನಾವಿವಾಗ ಬಂದಿರೋದು ನಮ್ಮನ್ನ ಕರ್ಕೊಂಡ್ ಬಂದಿರೋದು ನೀವು. ಹೌದು, ಈಗ ನಾನು ನಿಮಗೆ ಆ ಡಿಸ್ಲೇಷನ್ ಪ್ರೋಸೆಸ್ ಓವರ್ ವ್ಯೂ ಏನಿದೆ ಅಂತ ಹೇಳ್ತೀನಿ. ನಾನು ಆಗ್ಲೇ ಹೇಳ್ದಂಗೆ ಅಲ್ಲಿ ಸ್ಯಾಂಡಲ್ ಪೌಡರ್ ಜನರೇಟ್ ಆಗುತ್ತೆ. ಆ ಪೌಡರ್ನೆಲ್ಲ ನಾವು ಗನ್ನಿ ಬ್ಯಾಗ್ಸ್ಗೆ ಫಿಲ್ ಮಾಡಿ ಅಪ್ಸ್ಟೇರ್ಸ್ ತಗೊಂಡ್ಬರ್ತೀವಿ. ಈ ಸ್ಟ್ರಕ್ಚರ್ಸ್ನೆಲ್ಲ ನಾವು ಹೇಳೋದು ಸ್ಟಿಲ್ಸ್ ಅಂತ, ಡಿಸ್ಲೇಷನ್ ಸ್ಟಿಲ್ಸ್. ಸೊ ಈ ಸ್ಟಿಲ್ಸ್ಗೆ ನಾವು ಪೌಡರ್ನ ಮೇಲಿಂದ ಪೋರ್ ಮಾಡ್ತೀವಿ. ಇದರಲ್ಲಿ ಮ್ಯಾನ್ಯಲ್ ಪ್ಲೇಟ್ಸ್ ಇದೆ, ವಿ ಕ್ಯಾನ್ ಓಪನ್ ಅಂಡ್ ಆಲ್ಸೋ ಕ್ಲೋಸ್. ಸೊ ಅಪ್ಸ್ಟೇರ್ಸ್ ಇಂದ ಪೌಡರ್ ಫಿಲ್ ಆಗುತ್ತೆ ಅಂಡ್ ಥ್ರೂ ಬಾಯ್ಲರ್ ಸ್ಟೀಮ್ ಲೈನ್ ಸ್ಟೀಮ್ ಇಸ್ ಪಾಸ್ಡ್ ಟು ದ ಪೌಡರ್. ಸೊ ಪೌಡರ್ ಬಾಯ್ಲ್ ಆಗುತ್ತೆ, ಸ್ಯಾಂಡಲ್ ಪೌಡರ್. ವೆನ್ ದ ಪೌಡರ್ ಇಸ್ ಬಾಯ್ಲ್ಡ್ ಆಯಿಲ್ ವಿಲ್ ಬಿ ಲಿಬರೇಟೆಡ್. ಇದಕ್ಕೇನು ವಾಟರ್ ಆತರ ಏನು? ವಾಟರ್ ಇದೆ, ವಾಟರ್ ಲೈಕ್ ಬ್ಯಾಕ್ ಸೈಡ್ ನಾವು ಕಂಡೆನ್ಸರ್ಸ್ ಅಂತ ಸ್ಟ್ರಕ್ಚರ್ಸ್ ಇದೆ. ಆ ಕಂಡೆನ್ಸರ್ಸ್ ಥ್ರೂ ಟ್ಯೂಬ್ಸ್ ಸರೌಂಡಿಂಗ್ ವಾಟರ್ ಇರುತ್ತೆ. ಸೊ ನಾವು ಯಾವಾಗ ಇಲ್ಲಿ ಪೌಡರ್ ಇಸ್ ಮೇಡ್ ಟು ಬಾಯ್ಲ್ ಅಂಡ್ ದಿಸ್ ಆಯಿಲ್ ಲಿಬರೇಟೆಡ್ ವಿಲ್ ಬಿ ಕಲೆಕ್ಟೆಡ್ ವಿತ್ ದ ವೇಪರ್ಸ್ ಆಫ್ ವಾಟರ್. ಅಂದ್ರೆ ಆಯಿಲ್ ಮೇಕಿಂಗ್ ಇಷ್ಟೆಲ್ಲ ಪ್ರೊಸೆಸಿಂಗ್ ನಡೀತೆ. ಎಷ್ಟಿದೆ ಮೇಡಮ್ ಇದು? ಇದು ನಮ್ಮಲ್ಲಿ 8 ಸ್ಟಿಲ್ಸ್ ಇದೆ. ಅಟ್ ಎ ಟೈಮ್ ನಾವು 5 ಸ್ಟಿಲ್ಸ್ ನ ರೆಗ್ಯುಲರ್ ಸ್ಟಿಲ್ಸ್ ಆಗಿ ಯೂಸ್ ಮಾಡ್ತೀವಿ, ಉಳಿದ 3 ಸ್ಟಿಲ್ಸ್ ಸ್ಟ್ಯಾಂಡ್ ಬೈ.